ಮಾನ್ಯ ಸಭಾಧ್ಯಕ್ಷರೇ, ನಾನು ಒಂದ್ ಮಾತು ಹೇಳ್ಬೋದಾ? ಯಾಕಂದ್ರೆ ಮೂಡಿಗೆರೆ ಕ್ಷೇತ್ರದಲ್ಲಿ ಜಾಸ್ತಿ ಮಟ್ಟದಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕಿನ ವಿಸ್ತೀರ್ಣ ಬರುತ್ತೆ. ಅದರಲ್ಲಿ ಇದು ಬರೀ ಒಂದು ಅಂಶ ಮಾತ್ರ. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ಯಾವಾಗ ಇದು ಡಿಕ್ಲೇರ್ ಆಯಿತು 2004-2005 ಇಂದ ಇಲ್ಲಿವರೆಗೂ ಸಾಕಷ್ಟು ಸಮಸ್ಯೆಗಳನ್ನ ಇನ್ನೂ ಅವರಿಗೆ ಬಗೆಹರಿಸಲಿಕ್ಕೆ ಆಗಿಲ್ಲ. ಇಲ್ಲ ಸಭಾಧ್ಯಕ್ಷ, ತುಂಬಾ ಮುಖ್ಯವಾದ ವಿಚಾರ. ಯಾಕಂದ್ರೆ ಗಮನ ಸೆಳೆಯಬೇಕು ಬರ್ದು ಈಗ ಯಾರು ಉತ್ತರ ಕೊಡಿ. ಬಾಕಿ ಸದಸ್ಯರುಗಳ ಜೊತೆ ನಾನು ಧ್ವನಿಗೂಡಿಸ್ತಾ ಯಾವ ಪ್ರಶ್ನೆ ಕೇಳಿದ್ದಾರೆ, ನೀವೇನ್ ಸಮಸ್ಯೆ ಹೇಳ್ತೀರಿ? ಇಶ್ಯೂ ಇದೆ. ಇನ್ನೂ ಸುಮಾರು ಜನಕ್ಕೆ, ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಇದನ್ನ ವಾಲಂಟರಿ ಆಗಿ ಅವರಿಗೆ ಅವರು ಇಲ್ಲಿ ಕಾಡಿನ ಅಂಚಿನಿಂದ ಹೊರಗಡೆ ಬರ್ಲಿಕ್ಕೆ ಆಪ್ಷನ್ ಆದ್ರೂ ಇದೆ. ಬಟ್ ಬಾಕಿ ಜನ, ಸುಮಾರು ಜನ ಇನ್ನೂ ಪಾರ್ಕ್ ಒಳಗಡೆನೆ ಇದ್ದಾರೆ. ಅದು ಇನ್ನೂ ದೊಡ್ಡ ಸಮಸ್ಯೆ ಇದೆ. ಅದ್ರ ಬಗ್ಗೆ ಇಲಾಖೆ ಗಮನನೇ ಹರಿಸಿಲ್ಲ. ಮಂತ್ರಿ ಆಯ್ತು. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಎಲ್ಲಾ ಉತ್ತರಗಳು ಮಾನ್ಯ ಸಚಿವರೇ, ಒಂದು ನಿಮಿಷ. 700 ಪರಿವಾರಗಳು ಇದೆ ಅಲ್ಲಿ. ಮಾನ್ಯ ಸಚಿವರೇ, ಒಂದೇ ಸೆಕೆಂಡ್ ಟೈಮ್ ಕೊಡಿ, ರಿಕ್ವೆಸ್ಟ್ ಮಾಡ್ತೀನಿ. ಇವತ್ತು ಅರ್ಗಾಗ್ದಾನೆ ಅಂತ ವಿಚಾರ ಪ್ರಸ್ತಾಪ ಮಾಡಿದ್ರು. ನಮ್ಮದೇ ರಾಜ್ಯದ 1300 ಕೋಟಿ ರೂಪಾಯಿ ಕಾಂಪದಲ್ಲಿ ಇದೆ. ನಾವು ಕಟ್ಟೋ ದುಡ್ಡನ್ನು ಕೊಟ್ಟರೆ ಸಾಕು. ಅವರು ಇವತ್ತು ಅಂತ ಕಾಡ್ ನೀವು ಬೆಳೆಸಕ್ಕಾಗಲ್ಲ. ಎಷ್ಟು ಕೋಟಿ ಖರ್ಚು ಮಾಡಿದ್ರು. ಇವತ್ತು ಗಿಡ ನೆಡಕ್ಕೆ ಅದಕ್ಕೆಲ್ಲ ಆ ರೀತಿ ಕಾಡ್ ನೀವು ಎಲ್ಲೂ ಬೆಳೆಸಕ್ ಸಾಧ್ಯ ಇಲ್ಲ. ಇವತ್ತು ನೂರಾರು ವರ್ಷಗಳಿಂದ ಬದುಕು ಕಟ್ಟಿದ್ರೆ ಬಿಟ್ಟು ಬರ್ತಾರೆ. ಹಾಗಾಗಿ ಅವರಿಗೆ ನ್ಯಾಯ ಕೊಡಬೇಕು. 1:4 ಮಾಡಿಕೊಟ್ರೆ ಅವ್ರ ಬದುಕನ್ನು ಕಟ್ಕೊಟ್ಟಾಗುತ್ತೆ. ದುಡ್ಡು ನಮ್ದೇ ಇದೆ, ಸರ್ಕಾರದಲ್ಲೇ ಇದೆ. ಸನ್ಮಾನ್ಯ ಸಭಾಪತಿಗಳೇ, ಕುದುರೆಮುಖ ಪುನರ್ವಸತಿಗಾಗಿ ಈಗಾಗಲೇ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಾಗಿದೆ. 300 ಪರಿವಾರಕ್ಕೆ ಕೊಡಲಿಕ್ಕೆ 300 ಕೋಟಿ ರೂಪಾಯಿ ಅವಶ್ಯಕತೆ ಇದೆ. ಇನ್ನೂ 700 ಪರಿವಾರಕ್ಕೆ ಕೊಡಬೇಕು ಅಂದ್ರೆ ಮತ್ತೆ ಇನ್ನೂ ಜಾಸ್ತಿನೇ ಆಗ್ತದೆ, 800 ಕೋಟಿ ಆಗುತ್ತೆ. ಹೀಗಾಗಿ ಈಗೇನು ಮಾರುಕಟ್ಟೆ ಬೆಲೆ ಇದೆ, ಮಾರುಕಟ್ಟೆ ಬೆಲೆ ಮೇಲೆ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಯಾಕೆಂದ್ರೆ ಇನ್ನೂ ಬೇರೆ ಬೇರೆ ನಮ್ಮಲ್ಲಿ ವನ್ಯಜೀವಿ ಧಾಮಗಳಲ್ಲಿ ಇವತ್ತು ಆದಪ್ಪ, ನಾನು ಕೇಂದ್ರ ಸಚಿವರಿಗೂ ಮನವಿ ಮಾಡಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೂ ತಂದಿದ್ದೇನೆ. 22 ಕೋಟಿ ರೂಪಾಯಿಗೆ ಒಂದು ಎನ್ಕ್ಲೋಜರ್ ಏನಿದ್ದಾರೆ, ಮೊನ್ನೆ ಆನೆ ತುಳಿತದಿಂದ ಒಳಗಡೆ ಇದ್ದಂತವ್ರೆ 2 ಮೃತಪಟ್ಟಿದ್ದಾರೆ. ಅವರು 22 ಕೋಟಿ ರೂಪಾಯಿ ಕೊಟ್ಟರೆ ಅವರು ಹೊರಗಡೆ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. 22 ಕೋಟಿ ಕೊಡಬೇಕು ಅನ್ನೋಂಥದ್ದು ನಡೀತಾ ಇದೆ. ಬಾಕಿ 300 ಕೋಟಿ ರೂಪಾಯಿ ನಮ್ಮ ಕ್ಯಾಂಪದಲ್ಲಿ 1400 ಕೋಟಿ ಇದೆ. ಅದು ಹೋಗಿ ಮನದಟ್ಟು ಮಾಡಿಕೊಟ್ಟು ನಮಗೆ ಒಂದು 500 ಕೋಟಿ ಕೇಳಿದ್ದೇವೆ. ಕೊಟ್ಟರೆ ಇವರಿಗೆ ಪುನರ್ವಸತಿ ಮಾಡಲಿಕ್ಕೆ ತಕ್ಷಣವೇ ಅವರಿಗೆ ಪರಿಹಾರ ಕೊಟ್ಟು ಮಾಡುವಂತ ರೀತಿಯಲ್ಲಿ ಎಲ್ಲಾ ರೀತಿಯ ತಯಾರಿ ಮಾಡ್ತಾ ಇದ್ದಾರೆ. ಅಭಯ್ ಪಟೇಲ್, ದಯವಿಟ್ಟು ಗಮನ ಸೆಳೆಸು, ಸೀಮಿತವಾಗಿ ಚರ್ಚೆ ಮಾಡಬೇಡಿ. ಇದು ಗಮನ ಸೆಳೆಯುವ ಸೂಚನೆ. ಸರ್ಕಾರದ ಗಮನ ಸೆಳೆಯಬೇಕು, ಉತ್ತರ ಪಡ್ಕೊಳ್ಬೇಕು. ಚರ್ಚೆ ಮಾಡಲಿಕ್ಕೆ ಅವಕಾಶ ತಗೊಳ್ಬೇಡಿ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಾಸವಾಗಿರುವ ನೇಕಾರರಿಗೆ ನೀಡುತ್ತಿರುವ ಸೌಲಭ್ಯಗಳನ್ನು ಆಧುನೀಕರಣಗೊಳಿಸಿ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಜವಳಿ ನೀತಿಯಲ್ಲಿ ಅಳವಡಿಸಿಕೊಳ್ಳಲು ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಜವಳಿ ಮತ್ತು ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರ ಗಮನ ಸೆಳೆಯುತ್ತೇನೆ. ಉತ್ತರವನ್ನು ಡಿಟೇಲ್ ಆಗಿ ಒದಗಿಸಿಕೊಟ್ಟಿದ್ದೀನಿ. ಅದರಲ್ಲಿ ಯಾವುದೇ ಆತಂಕ ಇಲ್ಲ. ಜವಳಿ ನೀತಿ ಏನು ಮೊದಲಿನ 2 ಜವಳಿ ನೀತಿ ಆಗಿದ್ದಾವೆ, ಅದನ್ನ ಪುನರ್ ಪರಿಶೀಲನೆ ನಡೆದಿದೆ ಈಗಾಗಲೇ. ಅದರ ವರದಿ ಸತ್ಯಾಸತ್ಯತೆ ಎಷ್ಟೆಷ್ಟು ಅಭಿವೃದ್ಧಿ ಆಗಿದೆ, ಯಾವ ಭಾಗದಲ್ಲಿ ಆಗಿಲ್ಲ ಅಂತಕ್ಕಂಥ ವಿಮರ್ಶೆ ನಡೆದಿದೆ. ನಡೆದ್ರ ಮಧ್ಯದಲ್ಲಿ ಈ ನೀತಿಯನ್ನು, ಹೊಸ ನೀತಿಯನ್ನು ಜಾರಿಗೆ ತರಬೇಕಾಗಿದೆ. ಅದನ್ನು ಈಗಾಗಲೇ ಕೆಪಿಎಂಸಿ ಸಂಸ್ಥೆಗೆ, ನಾವು ಗುರ್ಗಾಂವ್ ಸಂಸ್ಥೆಗೆ ಅದನ್ನು ವಹಿಸಿಕೊಟ್ಟಿದ್ದೀವಿ. ಅವರು ಕೆಲವು ಸಲಹೆಗಳನ್ನು ಕೊಟ್ಟಾರೆ. ಅದರ ಜೊತೆ ಅನೇಕ ಶಾಸಕರ ಸಲಹೆಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಕೈಮಗ್ಗದ್ದೇ ಇರಬಹುದು, ಹ್ಯಾಂಡ್ಲೂಮ್ ವಿವರ್ಸದ್ದೇ ಇರಬಹುದು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಅವ್ರದ್ದೇ, ಅವರೆಲ್ಲರ ಸಲಹೆಯನ್ನ ತೆಗೆದುಕೊಂಡು ಆದಷ್ಟು ಲಘುನೇ ಹೊಸ ನೀತಿಯನ್ನ ಜಾರಿಗೆ ತರ್ತೀವಿ. ತಮ್ಮ ಸಲಹೆಗಳು ಏನಿದಾವೆ ಅದರಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡತಕ್ಕಂಥ ಪ್ರಯತ್ನ. ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರಲ್ಲ, ಯಾಕೆ ಚರ್ಚೆ ಎಷ್ಟು ಗಂಟೆ ನಾವು ಚರ್ಚೆ ಮಾಡ್ತೀವಿ? ಸರಿ, ಅವರು ಉತ್ತರ ಕೊಟ್ಟಿದ್ದಾರೆ. 12/9/2025 ತಾವು ಸಭೆ ಕರೆದ್ರಿ. ನಾನು ಜವಳಿ ಸಚಿವ ವಿಶೇಷವಾಗಿ ಅಭಿನಂದಿಸಿದ. 1ನೇ ಸಲ ನನಗಂತೂ, ನಾನು 4ನೇ ಬಾರಿ ಶಾಸಕ ಆದ್ರೆ ನಾವು ಸಿದ್ದು ಸೌದಿ ಅವರು ನೇಕಾರಕ್ಕೆ ಸಂಬಂಧಪಟ್ಟಂತ ಶಾಸಕನ ಕರೆದು ಮತ್ತು ನೇಕಾರ ಪ್ರಮುಖರನ್ನು ಕರೆದು ಸಭೆ ಮಾಡಿದ್ವಿ. ಅಲ್ಲಿ ಅನೇಕ ಸಲಹೆ ಸೂಚನೆ ಕೊಟ್ಟಿದ್ರು. ನೀವು ರಾಜ್ಯದ ಬಗ್ಗೆ ಏನು ಪಾಲಿಸಿ ಮಾಡಿದ್ದೀರಿ, ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀರಿ ಅನ್ನೋ ಕೊಡ್ತೀವಿ. ಅದು ಆ ಸಭೆಯೊಳಗೆ ವಿಶೇಷವಾಗಿ ನನ್ನ ಕ್ಷೇತ್ರದ ಕೆಲವೊಂದು ಸಮಸ್ಯೆಗಳನ್ನು ತನ್ನ ಗಮನಕ್ಕೆ ತಂದಿದೆ. ಯಾಕಂದ್ರೆ ನಮ್ಮಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚಿಗೆ ಮಗ್ಗಗಳು ಅದಾವ ಸರ್. ಆದ್ರೆ ಅವು ಎಲ್ಲ ಇರುವಂತವಲ್ಲಿ ಬಾಂಡ್ ಪೇಪರ್ ಮ್ಯಾಗ ಇರುವಂತಹ ಜಾಗದ ಮೇಲೆ ಮಾಲಕರು ಯಾರು, ನಡೆಸೋರು ನೇಕಾರರು.
ಅವಕ್ಕೆ ಸೌಲಭ್ಯಗಳು ಸಿಗುದಿಲ್ಲ. ಅದನ್ನ ಗುಡಿ ಕೈಗಾರಿಕಾ ಅಂತ ಹೇಳಿ ಕೆಲವೊಂದು ಈಗ ನಿಮ್ಗೆ ಅವರಿಗೆ ಬಿಲ್ಡಿಂಗ್ ಕಂಪ್ಲೀಷನ್ ಸರ್ಟಿಫಿಕೇಟ್ ತೋಮ ಅಂತ ತರಕಾಗುದಿಲ್ಲ. ಇಂಥವು ತಮ್ಮ ಜೊತೆಗೆ ಆ ದಿವಸ ವಿಸ್ತೃತವಾಗಿ ಚರ್ಚೆ ಮಾಡಿದೆ ಸರ್. ಅವಕ್ಕೆ ವಿನಾಯಿತಿ ನೀಡುವಂತದ್ದು, ಪೊಲ್ಯೂಷನ್ ಕಂಟ್ರೋಲ್ ಮಾಡೋದು, ಬಹಳಷ್ಟು ವಿಷಯಗಳು ಅದಾವ ನಮ್ಮ ಗಮನಕ್ಕೆ ತಂದಿದ್ದೇನೆ. ಆದ್ರೆ ಅವು ಯಾವ ಇನ್ನ ತನಕ ಇಂಪ್ಲಿಮೆಂಟ್ ಆಗಿಲ್ಲ. ನಾವು ಆ ಬೈಠಕದಲ್ಲಿ ಹೇಳಿದ್ರೆ ನೀವು ಅಧಿಕಾರಿಗಳಿಗೆ ವಿಶೇಷವಾಗಿ ಬೆಳಗಾವಿ ಬಗ್ಗೆ, ಆಮೇಲೆ ರ್ಯಾಪಿಯರ್ ಬಗ್ಗೆ ಇರಬಹುದು, ಬಹಳಷ್ಟು ವಿಷಯಗಳು ನೀವು ಅಳವಡಿಸಿದ್ದೇವೆ, ಜಾರಿಗೆ ತರ್ತೇವೆ ಅಂತ ಇದ್ರೆ ಅದ ಕಾಲಮಿತಿಯೊಳಗೆ ಆಗ್ತಾ ಇಲ್ಲ. ಮತ್ ನಮ್ಮಲ್ಲಿ ಅಂತೂ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ನಾನು ಅದೇ ಹೇಳ್ತಾ ಇದ್ದೇನೆ ಸರ್, ಏನಾಗ್ಬೇಕೀಗ ಅಲ್ಲ ಅದನ್ನ ಮಾಡ್ರಿ. ವಿಶೇಷವಾಗಿ ಬೆಳಗಾವಿಗೆನ ಒಂದು ನೀತಿ ನೀವು ಮಾಡಬೇಕಾಗಿದೆ ಸರ್. ಯಾಕಂದ್ರೆ ಈ 10,000 ಮಗ್ಗಗಳ ಬಗ್ಗೆ ನಾನು ಬೇಕಾದ್ರೆ ಮತ್ತೊಮ್ಮೆ ತಮ್ಮನ್ನು ಭೇಟಿ ಆಗ್ತೀನಿ, ಆ ನಿಯೋಗನ್ನು ಕರ್ಕೊಂಡ್ ಬರ್ತೀನಿ. ಅವ್ರ ಬೇಡಿಕೆಗಳನ್ನ ಈ 4 ದಿವಸದೊಳಗೆ ಆಲೈಸಿ ಆದ್ರೆ ಅದನ್ನು ಜಾರಿಗೆ ತರುವಂತದ್ದು ಆಗ್ಬೇಕು ಸರ್. ನಿಗದಿತ ಸಮಯ ಒಳಗೆ ನೀವೆಲ್ಲ ಕೊಟ್ಟಿದ್ದೀರಿ ಮಾಹಿತಿ, ಆದ್ರೆ ಅದನ್ನ ಚರ್ಚೆ ಮಾಡಕ ಅಧ್ಯಕ್ಷ ಟೈಮ್ನು ಕೊಡೋದಿಲ್ಲ. ಮತ್ತೆ ಗೌಡ್ರ ನಮ್ದು ಇಷ್ಟ ಅದ, ಅದೇನ್ ಚರ್ಚೆ ಮಾಡುವಂತ ವಿಷಯ ಇಲ್ಲ. ಪಾಲಿಸಿಯಲ್ಲಿ ಬರ್ತಕ್ಕಂತ ವಿಷಯ ಬೇರೆ. ನೀವೇನು ಒಂದು ಕಾಲನಿ ನೇಕಾರದಿದೆ, ಅದು ಅಪ್ರೂವ್ಡ್ ಲೇಔಟ್ ಇಲ್ಲಿ ಇಲ್ಲ, ಅದರಿಂದ ಅವರಿಗೆ ಯಾವುದೇ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ. ಅದು ವಿಶೇಷವಾದಂತ ಪರಿಸ್ಥಿತಿನಲ್ಲಿ ಇರ್ತಕ್ಕಂಥ ಲೇಔಟ್. ಅದನ್ನು ನಾವು ಸಪರೇಟ್ ಆಗಿ ಡೀಲ್ ಮಾಡಿ ಅದನ್ನು ಖಂಡಿತ ಕ್ರಮ ಕೈಗೊಳ್ತಕ್ಕಂಥದ್ದು. ಇದೇ ತರ ಬಳ್ಳಾರಿಯಲ್ಲೂ ಆಗಿದೆ. ಬಳ್ಳಾರಿಯಲ್ಲಿ ಡೈಯಿಂಗ್ ಇಂಡಸ್ಟ್ರಿ ಅದಾವ, ಅವರಿಗೂ ಕೂಡ STP ಇಲ್ಲ ಅಂತ ಹೇಳಿ ಅವರು ಸಮಸ್ಯೆ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಸಪರೇಟ್, ಅವು ಬೇರೆ ಇರ್ತಕ್ಕಂಥ ವಿಷಯಗಳನ್ನ ಅವುಗಳನ್ನು ಪರಿಹಾರ ಮಾಡಿಕೊಂಡು ನೇಕಾರರಿಗೆ ಮತ್ತು ನೀತಿಯಲ್ಲಿ ಹೊಸ ನೀತಿಯನ್ನು ಜಾರಿಗೆ ತರಬೇಕು. ಅದನ್ನ ನಾನು ಮಂಜುನಾಥ್ ಮನೆ ಅಧ್ಯಕ್ಷರೇ, ನೇಕಾರದು 4 ಸರ ನಾವು ಸ್ಟಾರ್ ಕ್ವಶನ್ ಆಯ್ತು, ಪಾಲಿಸಿ ಬಗ್ಗೆ ಮಾತನಾಡ್ಯಾರ. ಎರಡು ಸಮಸ್ಯೆಗಳು ತಾವೆಲ್ಲ ಒಪ್ಕೊಂಡ್ರಿ, ಮನೆ ಸಚಿವರು ಒಪ್ಕೊಂಡ್ರಿ. ನೀವು ಒಂದು ನೀವು 6 ತಿಂಗಳು ಬಿಟ್ಟು 6 ತಿಂಗಳು ಒಂದ್ ಮಿನಿಟ್ ನಾ ಮಾತಾಡ್ದು ಕರೆ ಬಿಡ್ರಿಲ್ಲ. ಸಿದ್ದು ಸೌದಿ ಅವರೇ, ಯಾಕೆ ಟೈಮ್ ಇಲ್ಲದ ಟೈಮಲ್ಲಿ ಏನ್ ಚರ್ಚೆ? 2 ಮಿನಿಟ್ ರೀ, 2 ಮಿನಿಟ್ ಅವ್ರ ಸಬ್ಜೆಕ್ಟ್ ಅಂತ 2 ಮಿನಿಟ್ ಗಮನಿಸೈತಿ. ನೇಕಾರದ ಬಹಳ ತೊಂದರೆ ಒಳಗದಾರ. 2 ವಿಷಯ ಎಷ್ಟ, ಎರಡರ ಬಗ್ಗೆನ ಅಟ್ಟ ಮಾತಾಡ್ತಾನ. ಸರ್ಕಾರ ಮೊದಲು ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದ ತಕ್ಷಣ 20 HP ವರೆಗೆ ಕರೆಂಟ್ ಬಿಲ್ ನೇಕಾರರಿಗೆ ಮನ್ನಾ ಮಾಡ್ತೀವಿ. ಅದಾದ ನಂತರ 6 ತಿಂಗಳು ಬಿಟ್ಟು ಜೀವ ಮಾಡಿದ್ರು. ಈಗ ಗಮನ ಸೆಳೆದಿದೆ. ಇದು ಕೇಳಿದಾರ ಪ್ರಶ್ನೆ ಅವರು ನಾವು ಕೂಡ ಕೇಳಿದ್ರಿ. ಇಲ್ಲ ಮತ್ತೆ ಯಾಕೆ ಪ್ರಶ್ನೆ ಬರಲಿಲ್ಲ ಇಲ್ಲಿ? 2 ಕೂಡ ಮಾತಾಡಿದ್ವಿ. ಸಬ್ಜೆಕ್ಟ್ ಇದೆಯಾ? ಒಂದೇ ರೀ. ಅದು 6 ತಿಂಗಳು ಬಿಟ್ಟ ನಂತರ ಬರೀ 20 ಕೋಟಿ ಅದ ರೀ. ರಾಜ್ಯ ತುಂಬಾ 20 ಕೋಟಿ ರೂಪಾಯಿ ಅವರು 10 HP ನಾವು ಫ್ರೀ ಮಾಡಿ ಆಲ್ರೆಡಿ ಆದೇಶ ಮಾಡಿದೀವಿ. ಬಿಜೆಪಿ ಕಾಂಗ್ರೆಸ್ ಏನು ಹೊರಗೆ ಹೋಗ್ತಕ್ಕಂತ ಬರ್ತಕ್ಕಂತ ಸರ್ಕಾರ ಬಂದಿರ್ತಕ್ಕಂತ ಸಂದರ್ಭದಲ್ಲಿ ಏನ್ ಬಿಲ್ ಇತ್ತು ಅದನ್ನ ಎಕ್ಸಾಮ್ ಮಾಡಿಸಿ. ಇಲ್ಲ ಬಿಜೆಪಿ ಇಲ್ಲ, ನಿಮ್ಮ ಸರ್ಕಾರ ಬಂದ ನಂತರ ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ. ಆಯ್ತಾ? ಹೇಳ್ರಿ, ಪರಿಶೀಲನೆ ಅಲ್ಲ. ನೀವು 2-3 ಸಲ ಬಂದದ, ಇನ್ನೊಂದು ಸಲ. ಈಗ ಅವ್ರ ಸಾಲ ಮನ್ನಾ ಬಡ್ಡಿ ರಿಯಾಯಿತಿ ಸಲುವಾಗಿ ನೀವು ಬಿಲ್ ಬೇಡಾರ. ಅದನ್ನ ಬಿಲ್ ನಾ ಬರಿತನೋ, ಅದನ್ನ ಬಿಲ್ ಏನ್ ಬೇಡಂಗಿಲ್ಲ, ಹಂಗ ಬಡ್ಡಿ ರಿಯಾಯಿತಿ ಮಾಡ್ತೀವಿ. ಬಿಲ್ ಕೊಡ್ತಾರೆ, ಬಿಲ್ ಎಲ್ಲಿದು ಕೊಡ್ಬೇಕು ಅವ್ರಿಗೆ? ಸೊಸೈಟಿ ಅವ್ರು ಏನ್ ತಗೊಳ್ತಾರೆ ಅದನ್ನ ಬಿಲ್ ಇಟ್ಟು ತಗೊಳ್ತಾರೆ. ಸೊಸೈಟಿ ಬಿಟ್ಟು ವ್ಯಾಪಾರಸ್ಥರೇನು ವ್ಯಾಪಾರ ಮಾಡ್ತಾರಲ್ಲ ಅವ್ರು ಬಿಲ್ ಇಡಲ್ಲ, ಅವರೆಲ್ಲ ನಂಬರ್ 2 ನಲ್ಲಿ ಮಾಡ್ತಾರೆ. ಅದನ್ನ ನಮಗ್ ಮಾಡಕ್ಕಾಗಲ್ಲ. ಆಯ್ತು, ಈ ಹೊಸ ಮತ್ತೆ ಚರ್ಚೆ ಮಾಡಿ, ಆಫೀಸ್ ಹೋಗಿ ಚರ್ಚೆ ಮಾಡಿ. ಸಮೃದ್ಧಿ ಮಂಜುನಾಥ್. ನನ್ನ ಸಭಾಧ್ಯಕ್ಷೆ, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಪ್ರಾಚೀನ ಸ್ಥಳವಾದ ಆವನಿ ಬೆಟ್ಟಕ್ಕೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಿ ಮತ್ತು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳಿಸುವ ಬಗ್ಗೆ ಮಾನ್ಯ ಪ್ರವಾಸೋದ್ಯಮ ಸಚಿವರನ್ನ ಗಮನ ಸೆಳೆಯಲು ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಏನು ಗೌರವಾನ್ವಿತ ಸಮೃದ್ಧಿ ಮಂಜುನಾಥ್ ಅವರು ಇಲ್ಲಿ ಗಮನ ಸೆಳೆದಿದ್ದಾರೆ, ಅದಕ್ಕೆ ಪೂರ್ತಿಯಾದಂಥ ಉತ್ತರವನ್ನು ನೀಡಲಾಗಿದೆ. ಅದರ ಮೇಲೆ ಇನ್ನೇನಾದರೂ ಅವರಿಗೆ ಉಪ ಪ್ರಶ್ನೆ ಅಥವಾ ಇನ್ನೇನಾದರೂ ವಿಷಯಗಳಿಗೆ ಪ್ರಸ್ತಾಪ ಮಾಡೋದಿದ್ರೆ ಅವ್ರು ಹೇಳ್ಬೋದು. ಹೇಳಿದರೆ ಅಲ್ಲಿಗೆ ಈಗ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ಅದನ್ನು ತಗೊಳ್ತಕ್ಕಂಥದ್ದಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅದು ಅನುಮೋದನೆಗೆ ನಿರೀಕ್ಷೆಯಲ್ಲಿದ್ದೇವೆ. ಅನುಮೋದನೆ ಸಿಕ್ಕಿದ ತಕ್ಷಣ ಅವರ ಒಂದು ಯೋಜನೆ ಜಾರಿಗೊಳಿಸಕ್ಕೆ ಸಾಧ್ಯ ಆಗ್ತದೆ. ಮಾನ್ಯ ಸಭಾಧ್ಯಕ್ಷೆ, ನಾನು ಪ್ರವಾಸದ ಸಚಿವರನ್ನ ಬಯಸಿದ್ದೆ, ಆದ್ರೆ ನಮ್ಮ ಆರೋಗ್ಯ ಸಚಿವ ಉತ್ತರ ಕೊಡ್ತಾವ್ರೆ. ಬಟ್ ಒಪ್ಕೊಂತೀನಿ. ಬಟ್ ಉತ್ತರ ಸಿಕ್ಕಿದೆ ಸಭಾಧ್ಯಕ್ಷೆ. ಇದೇ ಸದನದಲ್ಲಿ ನಾನು 5 ಬಾರಿ ಪ್ರಶ್ನೆ ಕೇಳಿದ್ದೀನಿ, 5 ಬಾರಿ ರಿಕ್ವೆಸ್ಟ್ ಮಾಡಿದ್ದೀನಿ.
ನಂದು ಕರ್ನಾಟಕ, ಆಂಧ್ರ, ತಮಿಳುನಾಡು ಗಡಿಭಾಗ ಸೇರ್ತಕ್ಕಂಥ ನನ್ನ ಪ್ಲೇಸ್ ಅದು. ಪ್ರತಿ ವಾರ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಮೂಲ ಸೌಕರ್ಯ ಮಾಡಿಕೊಡಕ್ಕೆ ನನಗೆ ಇದು ಮಾಡಿಕೊಡಿ, ಒಂದು ಅವಕಾಶ ಮಾಡಿಕೊಡಿ, ಒಂದು ಅನುದಾನ ಕೊಡಿ ಅಂತ ಇದೇ ಸದನದಲ್ಲಿ 5 ಬಾರಿ ಕೇಳಿದ್ದೀನಿ. ಇದಕ್ಕೆ ಸಮಗ್ರವಾದ ಉತ್ತರ ನನಗೆ ಸಿಗ್ತಾ ಇಲ್ಲ. ಈ ಬಾರಿ ಕೂಡ, ಕಳೆದ ಬಾರಿ ಕೂಡ 25-26 ಆಯವ್ಯಯದಲ್ಲಿ 50 ಕೋಟಿ ರೂಪಾಯಿಗಳು ನನ್ನ ಜಿಲ್ಲೆಗೆ ಕೊಟ್ಟಿಲ್ಲ, ಬೇರೆ ಜಿಲ್ಲೆಗೆ ಕೊಟ್ಟಿದ್ರೆ ನಾನು ಕೈ ಮುಗಿದು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನನ್ನ ಮನೆಗೋ ಇಲ್ಲ, ನಾನು ಬೇರೆಯವರಿಗೆ ಕೇಳ್ತಾ ಇಲ್ಲ, ಅದಲ್ವಾ? ಒಂದು ಪ್ರವಾಸಿ ತಾಣವನ್ನ ಇಂಪ್ರೂವ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಸೀತಾಮಹಾದೇವಿ ಅವಕಾಶ ಹುಟ್ಟಿರ್ತಕ್ಕಂಥ ಒಂದು ಸ್ಥಳ ಅದು. ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿ ವಾರ ಬರ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಸ್ಥಳ ಇದೆ, ಅದನ್ನು ಗುರುತಿಸಿ ಒಳ್ಳೆಯ ಒಂದು ಮಟ್ಟಕ್ಕೆ ತಗೊಂಡೋಗಿ ಅಂತ ತಮ್ಮ ಡಿಪಾರ್ಟ್ಮೆಂಟ್ಗೆ ಕೇಳ್ತಾ ಇದ್ದೀನಿ ನಾನು. ಸಭಾಧ್ಯಕ್ಷರೇ, ಈಗಾಗಲೇ ಅವ್ರು ಹೇಳಿದಂಗೆ 50 ಕೋಟಿ ರೂಪಾಯಿಗೆ 10 ಜಿಲ್ಲೆಗಳಲ್ಲಿ 10 ಯೋಜನೆಗೆ ಈಗ ಅದಕ್ಕೆ ಅನುಮೋದನೆ ಸಿಕ್ಕಾಗಿದೆ, ಬೇರೆ ಯೋಜನೆಗಳು. ಇವ್ರ ಯೋಜನೆಗೆ ಮಾರ್ಚ್ 7ನೇ ತಾರೀಕು ಮಾರ್ಚ್ 2025ರಲ್ಲಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇನ್ನೂ ಕೂಡ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅದೇನಿದೆ, ಸ್ವದೇಶ್ ದರ್ಶನ್ ಯೋಜನೆ, ಅದರಲ್ಲಿ ನಿರೀಕ್ಷೆಯಲ್ಲಿದ್ದೇವೆ. ಅದು ಖಂಡಿತ ಬರ್ತದೆ. ಅದು ಬಂದಾಗ ನಿಮ್ಮ ಒಂದು ಯೋಜನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಡಾಕ್ಟರ್ ಮಂತರ್ಗೌಡ. ಸಭಾಧ್ಯಕ್ಷ ಒಂದು ವರ್ಷ ಕೇಳ್ತೀನಿ. ಪ್ರತಿ ವರ್ಷ ಕೂಡ ಪ್ರತಿ ಸದನದಲ್ಲಿ ಕೇಂದ್ರ ಸರ್ಕಾರ ಅಂತ ಇದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ ಅರ್ಥ ಅದು ಮತ್ತೆ ನೋಡುವ ಇಬ್ರು ಏನ್ ಮಾಡ್ತಾರೆ ಅಂತ ನಿಮ್ಗೆ ಗಮನ ಸೆಳೆದಿದೆ, ಉತ್ತರ ಕೊಟ್ಟಿದ್ದಾರೆ. ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ? ಯೋಜನೆ ಅದು ಒಂದು ಆ ಯೋಜನೆಯಲ್ಲಿ ಹೋಗಿದೆ, ಅದನ್ನು ಹೇಳಿದ್ದಾರೆ. ನಿಮ್ಗೆ ಬೇಕಾದಾಗೆ ಮಾಡ್ಲಿಕ್ಕೆ ಆಗ್ತದ? ಮಂತರ್ಗೌಡ್ರೆ, ಮಂತರ್ಗೌಡ್ರೆ, ಕೇಂದ್ರ ಸರ್ಕಾರವನ್ನು ನಂಬ್ಕೊಂಡೇ ಮಾಡ್ತಾರೆ. ಆಯ್ತಪ್ಪೇ. ನಮ್ಮ ಶಾಂತಳ್ಳಿ ಹೋಬಳಿಲಿ ಮಳ್ಳಳ್ಳಿ ಫಾಲ್ಸ್ ಅಂತ ಒಂದು ಅದ್ಭುತವಂತ ಜಾಗ ಇದೆ ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯಲ್ಲಿ 11 ಕೇಬಲ್ ಕಾರಲ್ಲಿ ನಮಗೆ ಒಂದು ಒದಗಿಸಿದರೆ ಮಾನ್ಯ ಸಭಾಧ್ಯಕ್ಷರೇ. ಸಮಸ್ಯೆ ಏನಾಗಿದೆ ಅಂತಂದ್ರೆ 15/6/2024 ಅಲ್ಲಿ ಆ ಪಟ್ಟಿ ನೇಮಕ ಆಗಿ ರೈಟ್ಸ್ ಸಂಸ್ಥೆಯಲ್ಲಿ ಟೆಕ್ನೋ ಫೀಸಿಬಿಲಿಟಿ ರಿಪೋರ್ಟ್ ಆಗಿ 3 ಟರ್ಮಿನಲ್ ಫಿಕ್ಸ್ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ. ಅದು ಕುಮಾರಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 1/9 ಅಲ್ಲಿ ಪೈಸಾರಿ ಕಾಡು ಅಂತ ಬರ್ತಾ ಇದೆ ಮಾನ್ಯ ಸಭಾಧ್ಯಕ್ಷರೇ. ನಮ್ಮ ಪ್ರವಾಸೋದ್ಯಮ ಸಚಿವರಿಲ್ಲ, ಮಾತ್ರ ನಮ್ಮ ಅರಣ್ಯ ಸಚಿವರು ಇಲ್ಲೇ ಇದ್ದಾರೆ. ತಾವು ನಿಮ್ಮ ಡಿಪಾರ್ಟ್ಮೆಂಟ್ ನೇತೃತ್ವದಲ್ಲಿ ಆದಷ್ಟು ಬೇಗ ಈ ಪೈಸಾರಿ ಕಾಡು ಕರೆಕ್ಟ್ ಆಗಿ ಯಾವ ರೀತಿಲಿ ಪೈಸಾರಿಗೆ ಬರ್ತದೋ ಕಾಡಿಗೆ ಬರ್ತದೋ ಅಂತ ನಮಗೂ ಅರ್ಥ ಆಯ್ತಾ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ. ಆದಷ್ಟು ನಮ್ಮ ಪ್ರವಾಸೋದ್ಯಮ ಇಲಾಖೆ ಬದಲಿ ಜಾಗ ಆದ್ರೂ ಕೊಡ್ಲಿ, ಇಲ್ಲಾಂದ್ರೆ FC ಮುಖಾಂತರ ಅಂದ್ರೆ ಫಾರೆಸ್ಟ್ ಕನ್ವರ್ಷನ್ ಅಲ್ಲಿ ಇಲ್ಲಾಂದ್ರೆ ಪರ್ವೇಜ್ ಆಪ್ ಅಲ್ಲಿ ಆದಷ್ಟು ಬೇಗ ಅಧಿಕಾರಿಗಳು ಇದನ್ನ ಪರ್ವೇಜ್ ಆಪ್ ಅಲ್ಲಿ ಅಪ್ಲೋಡ್ ಮಾಡಿ ಅದನ್ನ ಒದಗಿಸಬೇಕು ಅಂತ ಮಾನ್ಯ ಸರ್ಕಾರಕ್ಕೆ, ಪ್ರವಾಸೋದ್ಯಮ ಸಚಿವರಿಗೆ ಹಾಗೂ ನಮ್ಮ ಅರಣ್ಯ ಸಚಿವರಿಗೆ ಗಮನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಈಗ ಅವ್ರು ಹೇಳಿದಾಗೆ ಎಲ್ಲವನ್ನು ಕೂಡ ಅವರು ಹೇಳಿದ್ದಾರೆ. ಈ ಒಂದು ಯೋಜನೆಯನ್ನು ತಗೊಳ್ತಕ್ಕಂಥದ್ದಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ತಗೊಳ್ಬಹುದು, ಎಲ್ಲ ಅಪ್ರೂವಲ್ಗಳಾಗಿದೆ. ಆದರೆ ಒಂದು ಭಾಗ ಅದು ದಾಖಲೆಯಲ್ಲಿ ಪೈಸಾರಿ ಭೂಮಿ ಕಾಡು ಅಂತ ಬರ್ತಾ ಇದೆ. ಅದಕ್ಕೆ ಅರಣ್ಯ ಇಲಾಖೆಗೆ ಹೋಗಿದೆ, ತಮ್ಮ ಇಲಾಖೆಗೆ ಹೋಗಿದೆ. ನಿಮ್ಮಿಂದ NOC ಸಿಕ್ಕಿದ